ಇನ್ನು ಎಸ್ಐಟಿ ಟೀಮ್ ಒಂದು ಕಡೆಯಲ್ಲಿ ದೂರುದಾರನ ವಿಚಾರಣೆಯನ್ನು ನಡೆಸ್ತಾ ಇದ್ರೆ ಮಗದೊಂದು ಕಡೆಯಲ್ಲಿ .13ರ ಶೋಧ ಕಾರ್ಯದ ಕಥೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಎಸ್ಐಟಿಗೆ ಕಗ್ಗಂಟಾಯ್ತಾ ಹಾಗಾದ್ರೆ .13 ಕಳೆದ 8 ದಿನಗಳ ಶೋಧ ಕಾರ್ಯದ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗಿದೆ. ವಿಡಿಯೋ, ಫೋಟೋ, ಸಾಕ್ಷ್ಯಾಧಾರವನ್ನ ಪರಿಶೀಲಿಸಿದೆ ಎಸ್ಐಟಿ ಮುಖ್ಯಸ್ಥರಿಂದ ಸಾಕ್ಷ್ಯಾಧಾರಗಳ ಪರಿಶೀಲನೆ ಕಾರ್ಯವನ್ನ ಮಾಡಲಾಗಿದೆ. ಜಿಪಿಆರ್ ಬಳಕೆ ಬಗ್ಗೆ ಕೂಡ ತಜ್ಞರ ಅಭಿಪ್ರಾಯವನ್ನ ಕೇಳಲಾಗಿದೆ. ಜಿಪಿಆರ್ ಬಳಕೆ ಮಾಡೋ ಮೂಲಕವಾಗಿ ಅಲ್ಲೇನಾದ್ರೂ ಕುರುಹುಗಳು ಲಭ್ಯವಾಗುತ್ತಾ, ಆ ನಂತರದಲ್ಲಿ ಉತ್ಖನನ ಅವಕಾಶ ಬೀಳತ್ತಾ ಅನ್ನೋದರ ಬಗ್ಗೆಯೂ ಕೂಡ ಈಗ ಮುಂದುವರೆದಂತೆ ಚರ್ಚೆಗಳನ್ನ ನಡೆಸಲಾಗಿದೆ. ತಜ್ಞರ ಅಭಿಪ್ರಾಯಗಳನ್ನು ಕೂಡ ಕ್ರೋಢೀಕರಿಸಲಾಗಿದೆ. ಹಲವು ರೀತಿಯ ತನಿಖೆ ಮತ್ತು ಮುಂದುವರೆದಂತಹ ತನಿಖೆಗೆ ಬೇಕಾಗಿರ್ತಕ್ಕಂತಹ ತಯಾರಿ, ಇದೆಲ್ಲದರ ಬಗ್ಗೆಯೂ ಕೂಡ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮಹಾಂತಿ ನೇತೃತ್ವದಲ್ಲಿ ಇವತ್ತು ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನು ಕೂಡ ನಡೆಸಲಾಯಿತು. ಈ ಸಭೆಯಲ್ಲಿ 8 ದಿನದ ಶೋಧ ಕಾರ್ಯದಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳೇನು ಮತ್ತು ಆ ಸ್ಪಾಟ್ನಲ್ಲಿ ಸಿಕ್ಕಂತಹ ಒಂದು ಸಣ್ಣ ಕುರುಹು ಯಾವ ರೀತಿಯ ತಿರುವನ್ನು ಕೊಡಬಹುದು ಅಥವಾ ಕೊಡಲಾರದು, ಅಥವಾ ಈ ಆರೋಪಿ ಏನು ಅನಾಮಿಕ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಲಿಂಕ್ ಇದೆಯಾ, ನಿಜಕ್ಕೂ ಕೂಡ ಸಿಕ್ಕಿರುವಂತಹ ಒಂದೇ ಒಂದು ಅಸ್ಥಿಪಂಜರ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಫೋಟೋ, ಸಾಕ್ಷ್ಯಾಧಾರಗಳ ಮಾಹಿತಿಯನ್ನು ಕೂಡ ಪಡ್ಕೊಂಡು ಅದರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ರಿಂದ. ದೀಪಕ್, ಕಳೆದ 8 ದಿನಗಳಿಂದಲೂ ಕೂಡ ಶೋಧ ಕಾರ್ಯ ನಡೀತಾ ಇತ್ತು. ಇವತ್ತಿಗೆ ಕ್ಲೋಸ್ ಆಗಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತು. ಅದು ಆಗಿಲ್ಲ, ಬಟ್ ಅದು ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನುವಂತಹ ಯಕ್ಷ ಪ್ರಶ್ನೆ ಒಂದು ಕಡೆಯಲ್ಲಿ, ಮಗದೊಂದು ಕಡೆಯಲ್ಲಿ ಮುಂದುವರೆದಂತೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈ ವಿಚಾರಣೆಯ ಹಂತದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗಿದೆ? ದಿವ್ಯಜ್ಯೋತಿ, ಪ್ರಮುಖವಾಗಿ ಇವತ್ತು ಶೋಧ ಕಾರ್ಯ ಮಾಡಬೇಕಾ ಬೇಡವಾ ಅನ್ನುವಂತ ಚರ್ಚೆಗಳೇ ನಡೆದಿತ್ತು. 1 ಗಂಟೆವರೆಗೆ ದೂರುದಾರ ಬಂದಿರಲಿಲ್ಲ. ದೂರುದಾರ ಬಂದ ನಂತರ ಕೂಡ ಎಸ್ಐಟಿ ತನ್ನ ಮೀಟಿಂಗ್ ಅನ್ನ ಮುಂದುವರೆಸಿರುವಂತದ್ದು. ಪ್ರಮುಖವಾಗಿ ಇವತ್ತು ನಡೆದ ಬೆಳವಣಿಗೆಗಳ ಪ್ರಕಾರ ಸುಮಾರು 10ಕ್ಕಿಂತ ಹೆಚ್ಚು ಈ ಮುಸುಕುದಾರಿ ದೂರುದಾರನ ಜೊತೆ ಒಡನಾಟ ಇದ್ದವರು ಮತ್ತು ಆತನನ್ನು ನೋಡಿದವರು ಮತ್ತು 20 ವರ್ಷಗಳ ಕಾಲ ಆತ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದ ಅನ್ನುವಂಥದ್ದು, ಈ ಎಲ್ಲ ಮಾಹಿತಿಗಳನ್ನ ಅವರನ್ನ ಎಸ್ಐಟಿ ಅವರು ಒಬ್ಬೊಬ್ಬರಾಗಿ ಕಚೇರಿಗೆ ಕರ್ಕೊಂಡ್ ಬರ್ತಾ ಇದ್ರು. ಒಂದು ಬಾರಿ 5 ಜನರನ್ನ ಕರ್ಕೊಂಡ್ ಬಂದಿದ್ದಾರೆ. ಮತ್ತೊಂದು ಫ್ಯಾಮಿಲಿ 4 ಜನರನ್ನ ಒಳಗೊಂಡವರು ಈಗಾಗಲೇ ಎಸ್ಐಟಿ ಕಚೇರಿಗೆ ಬಂದು ಸಭೆಯನ್ನ ನಡೆಸಿದ್ದಾರೆ ಮತ್ತು ಅವರಿಂದ ಎಲ್ಲ ಕೂಡ ಮಾಹಿತಿಗಳನ್ನ ಪಿನ್ ಟು ಪಿನ್ ಡೀಟೇಲ್ ಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಈ ತರದ ಒಂದು ಕಾರಣ ಅಂತಂದ್ರೆ ಅವರು ಆಲ್ರೆಡಿ ಇನ್ವೆಸ್ಟಿಗೇಷನ್ ಆರಂಭ ಮಾಡುವಂತ ಹೊತ್ತಿನಲ್ಲಿ ಇದನ್ನ ನಡೆಸಬೇಕಾಗಿತ್ತು. ಆದ್ರೆ ಕೊನೆಯ ಹಂತಕ್ಕೆ ನಡೆಸ್ತಾ ಇರುವಂತದ್ದನ್ನ ನೋಡಿದ್ರೆ ಈ ದೂರುದಾರ ವ್ಯಕ್ತಿ ಸತ್ಯ ಹೇಳ್ತಾ ಇದ್ದಾನೋ ಅಥವಾ ಸುಳ್ಳು ಹೇಳ್ತಾ ಇದ್ದಾನೋ ಅನ್ನುವಂತಹ ಒಂದು ಮಾಹಿತಿಗಳನ್ನ ಕಲೆ ಹಾಕುವಂತಹ ಹಿನ್ನೆಲೆಯಲ್ಲೂ ಕೂಡ ಇದನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಪ್ರಮುಖವಾಗಿ ದಿವ್ಯಜ್ಯೋತಿ, ನಿನ್ನೆ ಮತ್ತು ಇವತ್ತು 15ಕ್ಕಿಂತ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಹಾಗಾಗಿ ಅವರ ಮಾಹಿತಿಯನ್ನ, ಅಂದ್ರೆ ಆತ 20 ವರ್ಷಗಳ ಕಾಲ ಧರ್ಮಸ್ಥಳದ ಕ್ಷೇತ್ರದಲ್ಲಿ ಮತ್ತು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮಾಡ್ತಾ ಇದ್ದಂತ ಕೆಲಸಗಳು ಮತ್ತು ಈ ತರದ ಅಸಹಜ ಸಾವುಗಳಾಗಿರ್ಬೋದು ಅಥವಾ ಆತ್ಮಹತ್ಯೆ ಕೇಸ್ಗಳಾಗಿರ್ಬೋದು, ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ಮೃತದೇಹಗಳನ್ನ ಹೂಳ್ತಾ ಇದ್ದ ಅನ್ನುವಂತ ಮಾಹಿತಿಗಳನ್ನ ಸಾರ್ವಜನಿಕರು ಕೊಡ್ತಾ ಇದ್ದಾರೆ. ಇದನ್ನ ಸರಿಯಾ ತಪ್ಪ ಅನ್ನುವಂತ ಮಾಹಿತಿಗಳನ್ನ ಮತ್ತು ಈತ ಮಾಡಿದಂತಹ ಏನು ಯುವತಿಯರು ಬಹಳ ಸಂಖ್ಯೆಯಲ್ಲಿ ಇಲ್ಲಿ ಮೃತಪಟ್ಟಿದ್ದಾರೆ ಮತ್ತು ರೇಪ್ ಅಂಡ್ ಮರ್ಡರ್ ಆಗಿದೆ ಅನ್ನುವಂತ ಒಂದು ಗಂಭೀರ ಆರೋಪಗಳನ್ನ ಏನ್ ಮಾಡ್ತಾ ಇದ್ದಾನೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ರಿವರ್ಸ್ ಇನ್ವೆಸ್ಟಿಗೇಷನ್ ಅನ್ನ ಮಾಡುವ ಮೂಲಕ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಮತ್ತು ದೂರುದಾರನನ್ನು ಕೂಡ ಇವತ್ತು ಸುಮಾರು 2 ಗಂಟೆಗಳ ಕಾಲ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಆ ನಂತರ ಆತನನ್ನ ವಕೀಲರು ಕರ್ಕೊಂಡು ಹೋಗಿರುವಂತದ್ದು. ನಾಳೆ ಏನಾಗ್ತದೆ ಅನ್ನುವಂಥದ್ದು ಕೂಡ ಕುತೂಹಲ. ಪಾಯಿಂಟ್ ನಂಬರ್ 13 ಬಾಕಿ ಇದೆ. ಈಗಾಗಲೇ ಒಬ್ಬ ದೂರುದಾರ ಕೊಟ್ಟಿರುವಂತಹ ದೂರು ಕೂಡ ಬಾಕಿ ಇದೆ. ಅದು ಈಗಾಗಲೇ ಸಾಮಾಜಿಕ ಹೋರಾಟಗಾರ ಜಯನ್ ಅನ್ನುವಂಥವನು ಕೊಟ್ಟಿರುವಂತಹ ದೂರು. ಹಾಗಾಗಿ ಈ 2 ಪಾಯಿಂಟ್ಗಳಲ್ಲಿ ಏನಾದರೂ ಉತ್ಖನನ ಮಾಡ್ತಾರಾ ಅಥವಾ ಈಗ ಆಗಿರುವಂತಹ 13 ಪಾಯಿಂಟ್ಗಳು ಏನಿದೆ ಇದರ ಬಗ್ಗೆ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುವಂತಹ ತಯಾರಿ ಕೂಡ ಎಸ್ಐಟಿ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ದಿವ್ಯಜ್ಯೋತಿ, ಈಗ 1995ರಿಂದ 2014ರವರೆಗೂ ಕೂಡ ಈ ವ್ಯಕ್ತಿ ಅಲ್ಲಿ ಕೆಲಸ ಮಾಡ್ತಿದ್ನಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದ್ರೆ ಆತನ ಮುಖವನ್ನ ರಿವೀಲ್ ಮಾಡಬೇಕು. ಯಾರು ಬಂದು ಅಲ್ಲಿ ಈ ಸಾಕ್ಷ್ಯವನ್ನ ಹೇಳ್ತಾರೆ ಅವ್ರಗಳಿಗೆ ತೋರಿಸಬೇಕಾಗತ್ತೆ. ಆ ಪ್ರಕ್ರಿಯೆಗಳು ಆಗಿರಬಹುದಾ ದೀಪಕ್ ಜೈನ್? ಖಂಡಿತ ದಿವ್ಯಜ್ಯೋತಿ, ಆತ 94ಗೆ ಕ್ಷೇತ್ರಕ್ಕೆ ಬಂದು 2004 ಡಿಸೆಂಬರ್ ವರೆಗೂ ಕೂಡ ಅಲ್ಲಿ ಕೆಲಸ ಮಾಡಿದ್ದ ಅನ್ನುವಂಥದ್ದು. ಆನಂತರ 10 ವರ್ಷಗಳ ಕೆಲಸವನ್ನ ಆತ ನೇತ್ರಾವತಿಯಲ್ಲಿ ಮಾಡಿದ ಅನ್ನುವಂಥದ್ದು.
ಈ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮತ್ತು ಎಲ್ಲ ಮಾಹಿತಿಗಳನ್ನ ಈಗ ಅವನು ಸಂಗ್ರಹ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆತನನ್ನ ನೋಡಿದವರು ಯಾರು ಮತ್ತು ಆತ ನೈರ್ಮಲೀಕರಣದ ಒಂದು ಕೆಲಸವನ್ನ ಏನು ಮಾಡ್ತಾ ಇದ್ದಾನೆ, ಈ ನೈರ್ಮಲೀಕರಣದ ಕೆಲಸ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಆ ಸಂದರ್ಭದಲ್ಲಿ ಕೆಲಸಕ್ಕಿದ್ದವರು ಮತ್ತು ಆತ ಮೂಲತಃ ಬೆಂಗಳೂರು, ಮಂಡ್ಯ, ಕೊಳ್ಳೇಗಾಲ ಈ ಭಾಗದಲ್ಲೂ ಕೂಡ ಆತ ಕೆಲಸ ಮಾಡಿದ್ದ ಅನ್ನುವಂಥದ್ದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ವಿಚಾರಣೆ ಕೂಡ ನಡೀತಾ ಇದೆ ಅನ್ನುವಂಥದ್ದು. ಹಾಗಾಗಿ ಆತನ 20 ವರ್ಷದ ಕೆಲಸ, ಆತನ ಕೆಲಸದಲ್ಲಿ ಮತ್ತು ಕ್ಷೇತ್ರದಲ್ಲಿ ಆತ ಯಾವ ತರ ನಡ್ಕೊಂಡಿದ್ದ, ಆತನ ಬ್ಯಾಕ್ ಗ್ರೌಂಡ್ಗಳೇನು, ಯಾವ್ದಾದ್ರು ಕೇಸ್ಗಳಿದೆಯಾ ಅನ್ನೋದನ್ನು ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತು ಆತನ ಚಿರಪರಿಚಿತರು ಅಂತ ಹೇಳಿ ಯಾರು ಹೇಳಲಾಗ್ತಾ ಇದೆ ಮತ್ತು ಆತನನ್ನ ನೋಡಿದ್ದೇವೆ ಅನ್ನುವಂತಹ ಮಾಹಿತಿಗಳು ಪೊಲೀಸರ ಒಂದು ಮಫ್ತಿ ಕಾರ್ಯಾಚರಣೆಯಲ್ಲಿ ಸಿಕ್ಕಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನ SIT ಕಚೇರಿಯಲ್ಲಿ 2-2.5 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು. ಇನ್ನು ಕೂಡ 5-6 ಜನರನ್ನ ವಿಚಾರಣೆ SIT ಬೇರೆ ಬೇರೆ ಭಾಗಗಳಲ್ಲಿ ನಡೆಸ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಇದು ಆರಂಭದಲ್ಲಿ ನಡಿಬೇಕಿತ್ತು, ಆ ನಂತರ ಆತನ ವಿಚಾರಣೆ ಮತ್ತು ಮಹಜರು ಅಥವಾ ಸಮಾಧಿ ಶೋಧ ಇದೆಲ್ಲ ನಡಿಬೇಕಿತ್ತು ಅನ್ನುವಂಥದ್ದು. ಆದ್ರೆ ರಿವರ್ಸ್ ಆಗಿ ನಡೀತಾ ಇದೆ. ಇರ್ಲಿ, ಆತ ಹೇಳಿದ್ದು ಸತ್ಯವೋ ಇಲ್ವೋ ಅನ್ನುವಂಥದ್ದು ಸ್ಥಳದಲ್ಲಿ ಮಹಜರು ಮೂಲಕ ಗೊತ್ತಾಗಿದೆ. ಈಗ ಬೇರೆ ಬೇರೆಯವರ ಮಾಹಿತಿಗಳ ಸಂಗ್ರಹವನ್ನ ಕೂಡ SIT ಮಾಡ್ತಾ ಇರೋದು. ಇದು ನಾಳೆ ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ದೀಪಕ್ ಜೈನ್ ನಿಮ್ಮೆಲ್ಲ ಮಾಹಿತಿಗೆ.